ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇಟ್ಸ್ ಡೇ 3 ಇನ್ ಮುನ್ನಾರ್. ನಾವು ಇವತ್ತು ಕೊಳಕುಮಲೈಗೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ನಮ್ಮ ರೆಸಾರ್ಟ್ ಟು ಕೊಳಕುಮಲೈ 1 ಅವರ್ ಏನೋ ತಗೊಳುತ್ತೆ. ಗ್ಯಾಪ್ ರೋಡಲ್ಲೇ ಹೋಗಬೇಕು ಮತ್ತು ರಿಟರ್ನ್. ನೀವು ಫಸ್ಟ್ ವಿಡಿಯೋಲ್ಲಿ ನೋಡಿದ್ರಲ್ಲ ಆ ರೋಡ್ಗೆ ವಾಪಸ್ ಹೋಗಬೇಕು. ಬಟ್ ನಾವು ಇನ್ಸ್ಟೆಡ್ ಆಫ್ ನಮ್ಮ ಓನ್ ಕಾರಲ್ಲೇ ಹೋಗಿ ಮತ್ತೆ ಅಲ್ಲಿ ಜೀಪ್ ತೊಗೊಳ್ಳೋ ಬದಲು ರೆಸಾರ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಸೊ ಅವ್ರು ಜೀಪ್ ಅರೇಂಜ್ ಮಾಡಿದ್ದಾರೆ. ಐ ಥಿಂಕ್ 4:15 ಅಷ್ಟರಲ್ಲೆಲ್ಲ ಬರ್ತಾರೆ ಅಂತ ಅಂದರು. ಈಗ ಟೈಮ್ 4 o'clock ಆಗಿದೆ. ಹಾಗಾಗಿ ರೆಡಿ ಆಗಿದ್ದೀವಿ. ಲೆಟ್ಸ್ ಗೋ ಟು ಕೊಳಕುಮಲೈ. ಡಿಫ್ರೆಂಟ್ ಆಗಿದೆ. ಎಲ್ಲಿ ಹಿಡ್ಕೊಳ್ಳೋದು ಇದು ಏನಂದ್ರೆ ಫುಲ್ ಲಾಂಗ್ ಸಿಸ್ಟಮ್ ಇದ್ದಿದ್ರೆ ಕುತ್ಕೊಂಡ್ಬಿಡ್ತಿದ್ವಿ ಅಂತಂದ್ರೆ ಫ್ರೀ ಆಗಿರೋದಕ್ಕೆ ಆ ಕಡೆ ಬೇಕು. ನಾವು ನೆಕ್ಸ್ಟ್ ಮೇಲೆ ರೀಚ್ ಆಗೋ ಅಷ್ಟರಲ್ಲಿ ನಿನ್ನ ಜಾಗದಲ್ಲಿ ನಾನು ಕೂತಿರ್ತೀನಿ, ನನ್ನ ಜಾಗದಲ್ಲಿ ನೀನು ಕೂತಿರ್ತೀನಿ. ಇಷ್ಟೊತ್ತು ಬಂದಿದ್ದು ಸಫಾರಿಗೆ ಹೆಂಗಂತ ಐ ಮೀನ್ ಜೀಪ್ ರೈಡ್ ಹೆಂಗಿತ್ತು? ಹಂಗಿತ್ತ ಅದು? ಹಂಗೆ ತಿರುಗಿಸಿದಲ್ವ ಅವರು. ಊಟ ಮಾಡ್ಕೊಂಡು ಬರಬೇಕಿತ್ತು. ಊಟ ಮಾಡ್ಕೊಂಡು ಬರಬೇಕು. ಊಟ ಮಾಡ್ಕೊಂಡು ಬಂದಿದ್ರೆ ಚೆನ್ನಾಗಿದೆ. ನಾವು ಇಲ್ಲಿದ್ದೀವಿ, ಇಲ್ಲಿಗೆ ಹೋಗ್ಬೇಕು. ಇಲ್ಲಿಂದ ಹಿಂಗೆ 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 ಹೋಗಿ ಇಲ್ಲಿ ಹೋಗ್ಬೇಕು. ಈ ಥರ ಬರುತ್ತೆ. ಹೇಗಿದೆ? Absolutely beautiful. ಆಫ್ ರೋಡಿಗೆ ಮಾತ್ರ ಸಖತ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಸುತ್ತ ಅಲ್ಲಿ ಕೆಳಗೆ ಹಾಕ್ಬಿಟ್ಟು ನೋಡ್ಲ. ಇಷ್ಟು ಗಾಳಿ ಇದೆ ಅಲ್ಲ, ಚಳಿ ಅಂದರೆ ಚಳಿ. ಸಿಕ್ಕಾಪಟ್ಟೆ ಚಳಿ ಇದೆ. ಸನ್ರೈಸೇ ಗೊತ್ತಾಗಲಿಲ್ಲ ಗೈಸ್, ಬಿಕಾಸ್ ಎಲ್ಲ ಕ್ಲೌಡಿಂದ ಎಲ್ಲ ಕವರ್ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಇದರಲ್ಲಿ ಏನು ಅಂತಂದ್ರೆ ನಿಂಗೆ ಆ ಲೈಟ್ ಸ್ಕ್ಯಾಟರ್ ಆಗೋದು ಒಂಥರ ಸಕ್ಕದಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಡೈಮಂಡ್ ಥರ ಕಾಣಿಸ್ತು. ಆ ಕ್ಲೌಡ್ಸ್ ಮಧ್ಯ ಮಾತ್ರ ಬಂತು.
ಫ್ಲವರ್ ಕೊಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಇಲ್ಲ ತಲೆ ಮೇಲೆ ಫುಲ್ ಸುಸ್ತಾಗೋಯ್ತು. ಅಲ್ಲಿಂದ ಟ್ರೆಕ್ ಮಾಡ್ಕೊಂಡು ಬರೋಷ್ಟರಲ್ಲಿ ಫುಲ್ ಫಾಗ್ ಆಗಿಬಿಟ್ಟಿದೆ. ಅಜ್ಜಮ್ಮ ವಾಟರ್ ಥರ ಅನಿಸಿಲ್ವಾ ನಿಮಗೆ? ಇದು ತಮಿಳ್ನಾಡಂತೆ, ಇದು ಕೇರಳ ಅಂತೆ. ಎಲ್ಲ ಆಫ್ ರೋಡಿಂಗ್. ಹುಷಾರು. ಹೆಂಗಾಗ್ತಿದೆ ಫೀಲು? ಚೆನ್ನಾಗಿದೆ, ಬಟ್ ಇಷ್ಟೊಂದು ಫಾಗ. ಬೆನ್ನು ನಿನ್ನ ಫುಲ್ ಎಲ್ಲ ಒದ್ದೆ ಆಗ್ಬಿಟ್ಟಿದ್ಯಾ ಅಜ್ಜಮ್ಮ? ಎಷ್ಟು ರಶ್ ಇದೆ. ಹೋಗ್ಬಿಡು ಹೋಗು. ಥ್ಯಾಂಕ್ ಯು. ಅಷ್ಟೇ. ಅಷ್ಟು ಚಿಕ್ಕ ಪಾಯಿಂಟ್ ಹೆಂಗ್ ಕಾಣಿಸುತ್ತೆ? ಫುಲ್ ಫಾಗಿಂದ ಕವರ್ ಆಗಿಬಿಟ್ಟಿದೆ ಎಲ್ಲ. ಫುಲ್ ನೀರು ಬೀಳ್ತಾ ಇದೆ. ಟೈಗರ್ ಅದೇನೂ ಇಲ್ಲ, ಒಂದಿಷ್ಟು ಪಾಯಿಂಟ್ ಅಷ್ಟೇ ಅಲ್ವಾ? ಇದಕ್ಕೆ ಹೆವಿ ಟ್ರೆಕ್ಕಿಂಗ್ ಥರ ಇದೆ ಗೈಸ್. ಇದೊಳ್ಳೆ ಆಫ್ ರೋಡಿಂಗ್, ಬೆಟ್ಟ ಹತ್ತಿ ಇಳಿಯೋ ಥರ. ಇದು
ಇದ್ರ ಥರ ಎಲ್ಲ ಬಿದ್ದು ಮಂಜು ಥರ ಎಲ್ಲ ಬಿದ್ದು ಫುಲ್ ಕಲ್ಲುಗಳೆಲ್ಲ ವಾಟರ್ ಆಗಿಬಿಟ್ಟಿದೆ. ಎಲ್ಲಿ ಬೀಳ್ತೀವಿ ಅಂತ ಭಯ ಆಗುತ್ತೆ. ನೋಡಿ ಒಂದು ಚೂರು ಏನು ಬೆಟ್ಟನೇ ಕಾಣಿಸ್ತಾ ಇಲ್ಲ, ಎಲ್ಲ ಕವರ್ ಆಗಿಬಿಟ್ಟಿದೆ. ಈ ಥರ ಇರುತ್ತೆ ಸಮ್ಮರಲ್ಲಿ ಬಂದರೆ. ನಾವು ವಿಂಟರಲ್ಲಿ ಬಂದಿದ್ದೀವಲ್ಲ. ನವಂಬರ್ 13th ಅಂತೆ. ನಮಗೆ ಬಂದೇ ಇಲ್ಲ. We got little bit of sunrise also. ಇದು ಆ ಮಾಡು ಬರ್ತಾ ಇದೆ. ಭೂತಾನ್ ಚೆನ್ನಾಗಿ ಬರ್ತಾ ಇದೆ. ನಿಂದೆಲ್ಲ ನನ್ನ ಬಾಯಲ್ಲಿ ಬರುತ್ತೆ. ಓಕೆ ಗಾಯ್ಸ್, ಫೈನಲಿ ರೆಸಾರ್ಟ್ ರೀಚ್ ಆದ್ವಿ. ಐ ಥಿಂಕ್ ಟೈಮ್ 10:30 ಆಗಿದೆ. ಪಾಪ ನಮಗೋಸ್ಕರ ರೆಸಾರ್ಟ್ ಅವರು ಬ್ರೇಕ್ಫಾಸ್ಟ್ ಎತ್ತಿಟ್ಟಿದ್ದಾರೆ. ಆ್ಯಂಡ್ ತುಂಬ ಆಫ್ ರೋಡಿಂಗ್. ಐ ಥಿಂಕ್ ಲಾಸ್ಟ್ ಒಂದು ಪಾಯಿಂಟಲ್ಲಿ ಹೆಂಗೆ ಅನಿಸ್ಬಿಡ್ತು ಅಂದರೆ ಯಾವಾಗ ಸ್ಟ್ರೇಟ್ ರೋಡ್ ಬಂದುಬಿಡುತ್ತೆ ಅಂತ ಅನಿಸ್ಬಿಡ್ತು. ಅಷ್ಟು ಆಫ್ ರೋಡಿಂಗ್ ಇದೆ. ಬಟ್ ಮೇಲೆ ವ್ಯೂ ಎಲ್ಲ ಚೆನ್ನಾಗಿದೆ. ಹೋಗೋ ರೂಟೂ ಚೆನ್ನಾಗಿದೆ ಅಲ್ವಾ. ಫುಲ್ ಟೀ ಎಸ್ಟೇಟು ಎಲ್ಲ. ಆ್ಯಂಡ್ ಅಲ್ಲಿ ಟೀ ಕುಡಿದ್ವಿ. ಟೀ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಅದು ಹೌದು, ಒಂಥರ ಟೇಸ್ಟಿ ಅಂದರೆ ನ್ಯಾಚುರಲ್ ಟೇಸ್ಟ್ ಇತ್ತು. ಹಾಗಾಗಿ ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಪ್ಲೇಸ್ ನೋಡೋಕ್ಕೆ ಹೋಗೋಣ. ಎತ್ತಿಟ್ಟಿದ್ದಾರಂತೆ. ಲೆಟ್ಸ್ ಈಟ್ ಸಮ್ ಫುಡ್. ತುಂಬ ಬಿಸಿ ಆಗ್ತಾ ಇದೆ. ಎಲ್ಲಿ ಬ್ರೆಡ್ ಆಮ್ಲೆಟ್. ನಾನು ಟೇಸ್ಟು ಮಾಡ್ತಿಲ್ಲ. ನಾನು ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ಆದರೂ ಮಾಡೋಣ ಅಂದ್ಕೊಂಡಿದ್ದೆ.